ಕಿರುತೆರೆಯಲ್ಲಿ ಆಲ್ರೆಡಿ ತುಂಬಾ ಚಿರಪರಿಚಿತರು ದಿಶಾ ಮದನ್ ಅವ್ರನ್ನ ಇಂಥ ಪಾತ್ರದಲ್ಲೂ ನಾವು ನೋಡಬಹುದು ಅನ್ನೋದನ್ನ ಪ್ರೂವ್ ಮಾಡಕ್ ಹೊರಟಿದ್ದಾರೆ. ಯಾಕಂದ್ರೆ ಅವ್ರು ಈ ಹಿಂದೆ ಮಾಡಿರುವಂಥ ಪಾತ್ರಗಳೆಲ್ಲ ಬಬ್ಲಿ ಆಗಿರುವಂಥವು, ರಾ ಕ್ಯಾರೆಕ್ಟರ್ ತರ ಇರುವಂಥ ಒಂದು ವಿಲನಿಶ್ ಕ್ಯಾರೆಕ್ಟರ್ ತರ ಇರುವಂಥ ಪಾತ್ರಗಳನ್ನ ಮಾಡಿದ್ದಾರೆ. ಆದ್ರೆ ಈಗ ಏನ್ ಲಕ್ಷ್ಮೀ ನಿವಾಸದ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದಾರೆ, ಅದು ತುಂಬಾ ಸಾಫ್ಟ್ ಆಗಿದೆ. ದಿಶಾ ಮದನ್ ಈ ತರದ ಪಾತ್ರಗಳನ್ನು ನಮ್ಗೆ ಈ ತರದ ಪಾತ್ರಗಳ ಮೂಲಕನೂ ನಾವು ಮನರಂಜನೆ ನೀಡಬಹುದು ಅನ್ನೋದು ನಂದು ಪ್ರಶ್ನೆ ಇದೆ. ಅವ್ರನ್ನೇ ಕೇಳೋಣ ಅದಕ್ಕೆ ಉತ್ತರನ. ಹಾಯ್ ಮ್ಯಾಮ್, ಹೇಗಿದ್ದೀರಾ? ಹಾಯ್, ಥ್ಯಾಂಕ್ ಯು ಸೋ ಮಚ್. ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಿಮ್ಮ ಲುಕ್ ಏನು, ನಿಮ್ಮ ಹೇರ್ ಸ್ಟೈಲ್ ಏನು, ಹೇಗಿದೆ ಮ್ಯಾಮ್? ಟೋಟಲಿ ಅಟೈರ್ ಲುಕಿಂಗ್ ಗಾರ್ಜಿಯಸ್. ಆ್ಯಕ್ಚುಲಿ ಸ್ಕ್ರೀನ್ ಮೇಲೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ನಿಮ್ಮನ್ನು ಈ ಥರದ ಪಾತ್ರಗಳನ್ನು ನಾವು ನೋಡಬಹುದು ಅಥವಾ ನಿಮಗೆ ಆ ಕಾನ್ಫಿಡೆನ್ಸ್ ಬಂತಾ? ಆನೆಸ್ಟ್ಲಿ ಹೇಳಬೇಕು ಅಂದರೆ ನನಗೆ ಈ ಪಾತ್ರ ಅಂತ ಮೊದಲನೇ ಸತಿ ನನಗೊಂದು ಇಂಟ್ರೊಡಕ್ಷನ್ ಅಂತ ಕೊಡ್ತಾರಲ್ಲ, ಭಾವನಾ ಇಂಥ ಪಾತ್ರ, ಇವಳ ಕ್ಯಾರೆಕ್ಟರಿಸ್ಟಿಕ್ಸ್ ಹೀಗೆ ಅಂತ ಒಂದು ಇಂಟ್ರೊಡಕ್ಷನ್ ಬಂದಿತ್ತಲ್ಲ, ಅದು ಹೇಳಿದ ತಕ್ಷಣ ನಾನೇ ಒಂದೆರಡು ಸತಿ ಯೋಚನೆ ಮಾಡಿ ಅವ್ರನ್ನ ವಾಪಸ್ ಕೇಳಿದೆ, ನಿಜವಾಗ್ಲೂ ಈ ಪಾತ್ರ ನನಗೇನಾ ಅಂತ, ನೀವು ನನ್ನನ್ನೇ ಅಪ್ರೋಚ್ ಮಾಡಿದ್ದೀರಾ ಈ ಪಾತ್ರಕ್ಕೆ ಅಂತ ಒಂದು 10 ಸತಿ ಕೇಳಿದೆ ಆ್ಯಕ್ಚುಲಿ ಸ್ಪೀಕಿಂಗ್. ಯಾಕಂದರೆ ನನ್ನನ್ನು ಸೋಷಿಯಲ್ ಮೀಡಿಯಲ್ಲಿ ನೋಡಿದ್ರೆ, ನನ್ನ ಹಳೆ ಪ್ರಾಜೆಕ್ಟ್ ಕುಲವಧುನಲ್ಲಿ ನೋಡಿದ್ರೆ, ಅಲ್ಲೆಲ್ಲ ರೋಲ್ ತುಂಬ ಡಿಫ್ರೆಂಟ್ ಆಗಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಮಾಡರ್ನ್ ಹುಡುಗಿ ಅಂತ ಒಂದು ಒಂದು ಇದೆ ಜನರಿಗೆ. ಹಾಗಾಗಿ ಆ್ಯಕ್ಚುಲಿ ಒಳ್ಳೆ ಪಾತ್ರ ಮಾಡೋದೂ ಒಂದು ಚಾಲೆಂಜ್ ಅನ್ನೋಕ್ಕೆ ಐ ಥಿಂಕ್ ದಿಸ್ ಇಸ್ ಎನ್ ಎಕ್ಸಾಂಪಲ್. ಸೊ ಯಾ, ಐ ಆಮ್ ವೆರಿ ಎಕ್ಸೈಟೆಡ್, ಐ ಆಮ್ ವೆರಿ ನರ್ವಸ್. ಯಾಕಂದರೆ ನಾನು ಈ ಔಟ್ ಗೋಯಿಂಗ್ ಮಾಡರ್ನ್ ಕ್ಯಾರೆಕ್ಟರ್ ಪ್ಲೇ ಮಾಡಬೇಕು ಅಂದರೆ ನನಗೆ ಅದು ನ್ಯಾಚುರಲ್ ಆಗಿ ಬರುತ್ತೆ ಅಂತ ಹೇಳ್ಬೋದು. ಬಟ್ ಈಗ ಒಂದು ಕ್ಯಾರೆಕ್ಟರ್ನ ಹೀಗೆ ಪೋರ್ಟ್ರೇ ಮಾಡಬೇಕು ಅನ್ನೋದಿದೆಯಲ್ಲ, ಅದು ನನಗೆ ಭಯ. ಜನರು ಹೇಗೆ ತಗೋತಾರೆ, ಅದನ್ನು ಜನರು ಆಕ್ಸೆಪ್ಟ್ ಮಾಡ್ತಾರಾ, ಭಾವನಾನ ಎಷ್ಟು ಇಷ್ಟಪಡ್ತಾರೆ ಅನ್ನೋ ಒಂದು ನರ್ವಸ್ನೆಸ್ ಇದೆ ನನಗೆ. ಸೊ ಲೆಟ್ಸ್ ಸಿ. ಓಕೆ, ದಿಶಾ ಇಂದ ಭಾವನಾ ಆಗಕ್ಕೆ ಏನೆಲ್ಲ ಪ್ರಿಪ್ರೇಷನ್ ನಡೀತು ಅಂತ? ಮೊದಲನೇದಾಗಿ ನನ್ನ ದೊಡ್ಡ ಮೈ ಹೇರ್ ಟ್ರಾನ್ಸ್ಫಾರ್ಮೇಷನ್ ನಡೆದಿದೆ. ಹೇರ್ ಟ್ರಾನ್ಸ್ಫಾರ್ಮೇಷನ್ ಐ ಥಿಂಕ್ ಅಜಗಜಾಂತರ ಡಿಫ್ರೆನ್ಸು ಅಂತ ಹೇಳ್ಬೋದು. ನನಗೆ ರಿಯಲ್ ಲೈಫಲ್ಲಿ ತುಂಬ ಶಾರ್ಟ್ ಹೇರ್ ಇದೆ. ಇಲ್ಲಿ ನಾವು ಹತ್ತತ್ರ 3-4 ವಿಗ್ ಟ್ರೈ ಮಾಡಿದ್ವಿ. ವಿ ಟ್ರೈಡ್ ಡಿಫ್ರೆಂಟ್ ಹೇರ್ ಸ್ಟೈಲ್ಸ್, ಯಾವ್ದು ತುಂಬ ಸೂಟ್ ಆಗುತ್ತೆ. ಈ ಕ್ಯಾರೆಕ್ಟರ್ನ ನೋಡಿದ ತಕ್ಷಣ ಭಾವನಾ ಅಂತ ಒಂದು ಸೆಟ್ ಆಗೋದಕ್ಕೆ ಒಂದು ಹೇರ್ ಸ್ಟೈಲ್ ಹೆಂಗಿರಬೇಕು ಅನ್ನೋದನ್ನು ನಾವು ಆ್ಯಕ್ಚುಲಿ ತುಂಬ ರಿಸರ್ಚ್ ಮಾಡಿ, ತುಂಬ ಟ್ರಯಲ್ಸ್ ಮಾಡಿ ಒಂದು ಹೇರ್ ಸ್ಟೈಲನ್ನು ಕಂಡು ಹಿಡಿದು, ಐ ಥಿಂಕ್ ಮೋಸ್ಟ್ ಇಂಪಾರ್ಟೆಂಟ್ ಭಾವನಾಗೆ ಅನ್ನೋದು ಐ ಥಿಂಕ್ ಇಟ್ಸ್ ಅವರ್ ಹೇರ್. ಸೊ ಅಪಾರ್ಟ್ ಫ್ರಮ್ ದ್ಯಾಟ್, ಡೆಫಿನೆಟ್ಲಿ ನಾನು ಹೇಳಿದ ಹಾಗೆ ನಾನು ತುಂಬ ಮಾಡರ್ನು, ನಾನು ಮಾತಾಡೋ ರೀತಿ ಆಗಿರಲಿ, ನಾನು ಬಳಸೋ ವರ್ಡ್ಸ್ ಆಗಿರಲಿ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಭಾವನಾ ಅನ್ನೋ ಪಾತ್ರ ತುಂಬಾ ಕ್ವಾಯಿಟ್ಟು. ಅವಳಿಗೆ ಏನು ಅನಿಸುತ್ತೋ ಮನಸ್ಸಲ್ಲೇ ಇಟ್ಕೊಂಡಿರ್ತಾಳೆ. ಹೇಳೋದು ತುಂಬ ಕಡಿಮೆ, ಬಟ್ ಹೇಳಿದಾಗ ಕರೆಕ್ಟಾಗಿ ಹೇಳ್ತಾಳೆ. ಅದನ್ನೆಲ್ಲ ಸ್ವಲ್ಪ ತಿಳ್ಕೊಂಡು ಅದ್ರ ಮೇಲೆ ವರ್ಕ್ ಮಾಡೋದಕ್ಕೆ ಪೃಥ್ವಿ ಸರ್ ಅಂತ ಝೀ ಕನ್ನಡದಿಂದನೇ ಇರೋರು. ಸೊ ಅವ್ರು ನನಗೆ ಆ್ಯಕ್ಚುಲಿ ತುಂಬಾ ಹೆಲ್ಪ್ ಮಾಡಿದ್ರು ಈ ಕ್ಯಾರೆಕ್ಟರ್ನ ಅರ್ಥ ಮಾಡ್ಕೊಳ್ಳೋದಕ್ಕಾಗಲಿ, ಇದನ್ನು ಹೆಂಗೆ ಪೋರ್ಟ್ರೇ ಮಾಡಬೇಕು, ಟೊನ್ಯಾಲಿಟಿ ಹೆಂಗಿರಬೇಕು, ವಾಯ್ಸ್ ಹೇಗಿರಬೇಕು, ಒಂದು ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದಿದೆಯಲ್ಲ ಕ್ಯಾರೆಕ್ಟರ್ ಬಗ್ಗೆ, ಅದನ್ನು ನನಗೆ ಝೀಯಿಂದ ಪೃಥ್ವಿ ಸರ್, ಗಣಪತಿ, ಜಯಂತ್ ಸರ್, ನಮ್ಮ ಡೈರೆಕ್ಟರ್ ಆದರ್ಶ್ ಸರ್, ಐ ಥಿಂಕ್ ಹೀಸ್ ಅಮೇಝಿಂಗ್. ಒಂದು ಆ್ಯಕ್ಟ್ರಿಂದ ಅವರ ಟ್ರೂ ಟ್ಯಾಲೆಂಟ್ನ ಹೇಗೆ ತೆಗಿಬೇಕು, ಅವರ ಬೆಸ್ಟ್ ಪರ್ಫಾರ್ಮೆನ್ಸ್ ಟು ದೇರ್ ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್ ಹೇಗೆ ಕೊಡಬಹುದು ಅಂತ ಒಂದು ಡೈರೆಕ್ಟರ್ನಲ್ಲಿರೋ ಟ್ಯಾಲೆಂಟ್ ನಮ್ಮ ಆದಿ ಸರಲ್ಲಿದೆ. ಸೊ ಐ ಥಿಂಕ್ ಆಲ್ ಕ್ರೆಡಿಟ್ ಗೋಸ್ ಟು ದೀಸ್ ಪೀಪಲ್ ಹೂ ಹ್ಯಾವ್ ರಿಯಲಿ ವರ್ಕ್ಡ್ ಹಾರ್ಡ್ ಆ್ಯಂಡ್ ಮೇಡ್ ಮೀ ಅಂಡರ್ಸ್ಟ್ಯಾಂಡ್ ವಾಟ್ ಭಾವನಾ ಇಸ್. ಭಾವನೆಗಳನ್ನ ವ್ಯಕ್ತಪಡಿಸೋದೇ ಇಲ್ಲ ಅಂತ ಹೇಳಿದ್ರಿ. ಇನ್ನಷ್ಟು ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ, ಲಕ್ಷ್ಮೀ ನಿವಾಸದಲ್ಲಿ ಭಾವನಾ ಅನ್ನೋ ಕ್ಯಾರೆಕ್ಟರ್ ಯಾವ ಥರ ಕಾಣಿಸ್ಕೊಳ್ಳುತ್ತೆ, ಏನಿದ್ರ ವಿಶೇಷತೆ ಏನು ಅಂತ ಹೇಳೋದು? ಐ ಥಿಂಕ್ ಈ ಕ್ಯಾರೆಕ್ಟರ್ ನಿಜ ಹೇಳಬೇಕು ಅಂದರೆ ತುಂಬಾ ರಿಲೇಟಬಲ್. ತುಂಬ ಹುಡುಗಿರು ಇರ್ತಾರೆ 30 ವರ್ಷ ಆದಮೇಲೆ ಮದುವೆ ಆಗಿಲ್ಲ ಅಂದರೆ ಮದುವೆನೇ ನನಗೆ ಅಲ್ವೇನೋ ಅಂತ ಅನಿಸುತ್ತೆ. ಇಲ್ಲದೇ ಇದ್ದರೆ ಮೇ ಬಿ ನನಗೆ ಐ ಡೋಂಟ್ ವಾಂಟ್ ಟು ಗೆಟ್ ಮ್ಯಾರಿಡ್ ಆಗಿರಲಿ, ಐ ಡೋಂಟ್ ವಾಂಟ್ ಟು ಡೂ ಎನಿಥಿಂಗ್. I think a lot of girls go through a lot of confusion when it comes to marriage. It could be various reasons, but ಇರುತ್ತೆ ಒಂದು ಹೆಣ್ಣಾಗಿ ನಮ್ಗಳಿಗೆ ಗೊತ್ತು. ನನಗೆ
ನಿಜ ಜೀವನದಲ್ಲಿ ಮದುವೆ ಆದಾಗ 25 ವರ್ಷ, ಆವಾಗ್ಲೂ ಐ ವಾಸ್ ಸೋ ಕನ್ಫ್ಯೂಸ್ಡ್, ಐ ವಾಸ್ ಸೋ ಸ್ಕೇರ್ಡ್. ಹಾಗಾಗಿ ಭಾವನಾ ಅನ್ನೋ ಪಾತ್ರನೂ ಒಂದು ಜಾತಕ ಸರಿಗಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಶಿ ಲೂಸಸ್ ಔಟ್ ಆನ್ ಹರ್ ದ ಬ್ಯೂಟಿಫುಲ್ ಆಸ್ಪೆಕ್ಟ್ ಆಫ್ ಮ್ಯಾರೇಜ್. ಅವಳಿಗೆ ಮದುವೆ ಅನ್ನೋದು ಅವಳ ಹಣೆ ಬರದಲ್ಲೇ ಇರಬಾರ್ದು ಅಂತ ಅನ್ನಿಸ್ಬಿಡುತ್ತೆ ಅವಳಿಗೆ. ಹಾಗಾಗಿ ಈ ಪಾತ್ರ ಅವಳ ಲೈಫಲ್ಲಿ ಏನೇನು ಆಗುತ್ತೆ, ಈ ಒಂದು ಕಂಡೀಷನಿಂದ ಅವಳು ಹೇಗೆ ಇದನ್ನು ಓವರ್ಕಮ್ ಮಾಡ್ತಾಳೆ, ಅಥವಾ ಜನರು ಅವಳನ್ನು ಹೇಗೆ ನೋಡ್ತಾರೆ, ಅವಳ ಫ್ಯಾಮಿಲಿ ಅವಳನ್ನು ಹೆಂಗೆ ಟ್ರೀಟ್ ಮಾಡುತ್ತೆ, ಇದೆಲ್ಲ ತುಂಬ ಲೇಯರ್ಸ್ ಇದೆ ಸ್ಟೋರಿನಲ್ಲಿ. ಆ ಲೇಯರ್ಸ್ನ ನೋಡೋಕ್ಕೆ ನೀವು ಸೀರಿಯಲ್ ನೋಡಲೇಬೇಕು, ಲಕ್ಷ್ಮೀ ನಿವಾಸ ನೋಡಲೇಬೇಕು. ಬಟ್ ತುಂಬ ರಿಲೇಟ್ ಆಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಹುಡುಗಿರಿಗೆ ಇದು ನಮ್ಮ ಕಥೆನೇ ಅಂತ ಅನಿಸುತ್ತೆ ಅನ್ನೋ ನಂಬಿಕೆ ನನಗಿದೆ.